ಬೇಲೂರು ಪ್ರವಾಸೋದ್ಯಮ ಇಲಾಖೆಯ ಮಯೂರ ವೇಲಾಪುರಿ ಹೋಟೆಲ್ನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಪಟ್ಟಣದ ದೇವಾಲಯ ರಸ್ತೆಯ ಪ್ರವಾಸೋದ್ಯಮ ಇಲಾಖೆಯ ಮಯೂರ ವೇಲಾಪುರಿ ಹೋಟೆಲ್ನಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಗಣ್ಯರು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಈ ವೇಳೆ ಮಾತನಾಡಿದ ಮಯೂರ ವೇಲಾಪುರಿ ಹೋಟೆಲ್ ವ್ಯವಸ್ಥಾಪಕರಾದ ಶ್ರೇಯಸ್ ಗೌಡ, 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದು ನಾವೆಲ್ಲ ಆಚರಿಸುತ್ತಿರುವುದು ನಮಗೆಲ್ಲ ಸಂತೋಷವಾಗಿದೆ. ನಾವು ನಮ್ಮ ಕುಟುಂಬಗಳೊಂದಿಗೆ ವಿವಿಧ ಹಬ್ಬಗಳನ್ನು ಆಚರಿಸುವಂತೆಯೇ ನಾವು ನಮ್ಮ ಜೊತೆಗೆ ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಾಗಿ ಕುಟುಂಬದವರಂತೆ ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಬೇಕು. ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಮಯೂರ ವೇಲಾಪುರಿ ಹೋಟೆಲ್ನಲ್ಲಿ ಸಿಬ್ಬಂದಿಗಳು, ಸಹೋದ್ಯೋಗಿಗಳು, ಮಾರ್ಗದರ್ಶಿಗಳು ಹಾಗೂ ಪ್ರವಾಸಿಗರ ಜೊತೆ ಆಚರಿಸುತ್ತಿದ್ದೇವೆ. ಸ್ವಾತಂತ್ರ್ಯ ಬಂದು ಇಂದಿಗೆ 78 ವರ್ಷಗಳಾಗಿದ್ದು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ವೇದವಾಕ್ಯದೊಂದಿಗೆ ನಮ್ಮ ದೇಶದಲ್ಲಿ ಅನೇಕ ಹೋರಾಟಗಾರರು ಪ್ರಾಣ ಬಲಿದಾನ ತ್ಯಾಗದ ಮೂಲಕ ಚಳುವಳಿಯನ್ನು ಮಾಡಿದ್ದರು. ಮಹಾತ್ಮ ಗಾಂಧೀಜಿ, ಸರ್ದಾರ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ಇನ್ನೂ ಅನೇಕ ಮಹಾನ್ ನಾಯಕರನ್ನು ಇಂದು ನಾವು ಸ್ಮರಿಸಬೇಕಾಗಿದೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಹಲವಾರು ಮಹನೀಯರು ತಮ್ಮ ಪ್ರಾಣತ್ಯಾಗ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ. ಇಂದಿನ ವಿದ್ಯಮಾನದಲ್ಲಿ ಜನರಲ್ಲಿ ದೇಶಪ್ರೇಮ ಕೊರತೆಯಾಗುತ್ತಿರುವುದು ಬೇಸರದ ಸಂಗತಿ. ನಾವು ಹಿಂದಿನ ಇತಿಹಾಸ ತಿಳಿದರೆ ಮುಂದೆ ಹೋಗಲು ಸಾಧ್ಯ. ದೇಶಪ್ರೇಮಿಗಳು, ಹೋರಾಟಗಾರರ ಅವರ ಆದರ್ಶಗಳನ್ನು, ದೇಶಪ್ರೇಮವನ್ನು ನಾವೆಲ್ಲರೂ ಸ್ಮರಿಸುವಂತಾಗಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಅವರ ಬಗ್ಗೆ ತಿಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಾರ್ಗದರ್ಶಿ ಸಂಘದ ರಾಜ್ಯ ಗೌರವ ಅಧ್ಯಕ್ಷ ತಾರಾನಾಥ್, ತಾಲೂಕು ಅಧ್ಯಕ್ಷ ರಾಮು, ಪ್ರಕಾಶ್ ಹೊಳ್ಳ, ಬೇಕರಿ ಮಂಜುನಾಥ್, ಮನೋಜ್, ಪ್ರೇಮ್, ಆನಂದ್, ಹೋಟೆಲ್ ಸಿಬ್ಬಂದಿಗಳು ಹಾಗೂ ಮಾರ್ಗದರ್ಶಿಗಳು ಹಾಜರಿದ್ದರು. ಬಂದಂತವರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಎಲ್ಲ ನನ್ನ ಸಿಬ್ಬಂದಿಗಳಿಗೆ ಹಾಗೂ ನನ್ನ ಪ್ರವಾಸಿ ಗೈಡ್ಗಳಾದಂಥ ಗೈಡ್ಗಳಿಗೆ ಹಾಗೂ ನನ್ನ ಅತಿಥಿಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಒಂದು ಕರೆಗೆ ತಾವೆಲ್ಲ ಬಂದಿದ್ದಕ್ಕೆ ಬಹಳಷ್ಟು ಸಂತೋಷವಾಗಿದೆ. ಈ ವರ್ಷ ತುಂಬ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಸ್ವಲ್ಪ ಅರ್ಜೆಂಟ್ನಲ್ಲಿ ಅಷ್ಟು ಅಂದ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ, ಅಂದರೂ ಒಂದು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಪ್ರೋಗ್ರಾಮ್ನ. ಸೊ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ನಮ್ಮ ಗೈಡ್ ಹೇಳ್ದಂಗೆ ಸ್ವತಂತ್ರಕ್ಕೋಸ್ಕರ ನಮ್ಮ ಗಾಂಧೀಜಿಯವರಾಗ್ಬೋದು, ಅಂಬೇಡ್ಕರ್ ಅವರಾಗ್ಬೋದು, ನಾವು ಆಚರಿಸಬೇಕಾಗಿದ್ದ ಉದ್ದೇಶ ಅಂದರೆ ಇದು ನಾವೆಲ್ಲರೂ ಅವ್ರನ್ನ ಸ್ಮರಿಸೋಕ್ಕೋಸ್ಕರ, ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೋಸ್ಕರ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆನ ನಾವು ಪ್ರತಿ ವರ್ಷನೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. ಸೊ ಇದು ನಮಗೆಲ್ಲರಿಗೂ ಒಂದು ಖುಷಿ ತರುವಂಥ ಸಂದೇಶವಾಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನೆಲ್ಲ ಕೊಡುಗೆಗಳನ್ನ ಕೊಡಬೇಕು, ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬರೀ ಫ್ಲಾಗ್ ಹೋಸ್ಟ್ ಮಾಡೋದು, ಜಸ್ಟ್ ಈ ಥರದೊಂದು ಪ್ರೋಗ್ರಾಮ್ ಮಾಡೋದಲ್ಲೇ ಅಲ್ಲದೆ ನಮ್ಮ ಹಿರಿಯರು, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥ ಸೈನಿಕರಾಗ್ಬೋದು, ಗಾಂಧೀಜಿ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕೆಲವೊಂದಷ್ಟು ಜನಗಳು ಹೋರಾಡಿ ಅವರೊಂದು ಸಂದೇಶನ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ತಾ, ಅದೇ ಸ್ವಾತಂತ್ರ್ಯಕ್ಕೋಸ್ಕರ ಈಗ ಪರಿಸರ ಉಳಿಸೋದಾಗಲಿ, ಪರಿಸರ ಬೆಳೆಸೋದಾಗಲಿ, ಎಲ್ಲರ ಹತ್ರ ಒಂದು ಪ್ರೀತಿ, ವಿಶ್ವಾಸ, ಶಾಂತಿ, ಸೌಹಾರ್ದತೆಯಿಂದ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ, ಎಲ್ಲ ಧರ್ಮ, ಎಲ್ಲ ಜಾತಿ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲರೂ ಹೋಗ್ಬೇಕಾಗುತ್ತೆ. ಸೊ ಅದನ್ನು ಎಲ್ಲರೂ ಈ ದಿನದಲ್ಲಿ ಮತ್ತೆ ಎಲ್ಲರಿಗೂ ನೆನಪಿಸ್ತಾ ಈ ಸ್ವಾತಂತ್ರ್ಯ ದಿನಾಚರಣೆನ ಎಲ್ಲರೂ ಆಚರಿಸ್ತಿದ್ದೀವಿ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಬಂದಿರುವ ಎಲ್ಲ ನನ್ನ ಗೈಡ್ಗಳಿಗೆ, ನನ್ನ ಸಿಬ್ಬಂದಿಗಳಿಗೆ ಹಾಗೂ ಗೆಸ್ಟ್ಗಳಿಗೆ, ತಮಗೆ ಮಕ್ಕಳಿಗೆ ತಿಂಡಿ, ಕಾಫಿ, ಟೀ ವ್ಯವಸ್ಥೆ ಆಗಿದೆ. ಎಲ್ಲರೂ ದಯವಿಟ್ಟು ಮಾಡಿಕೊಂಡು ಹೋಗಬೇಕು. ಹೀಗೆ ಮುಂದೆ ಪ್ರತಿ ವರ್ಷವೂ ಎಲ್ಲರೂ ಬಂದು ತಾವಾಗಿ ಖುದ್ದಾಗಿ ಬಂದು ಈ ಒಂದು ಪ್ರೋಗ್ರಾಮ್ನ, ಯಾರೇ ಮ್ಯಾನೇಜರ್ ಇರಲಿ, ಈ ಪ್ರೋಗ್ರಾಮ್ನ ಇನ್ನೂ ಚೆನ್ನಾಗಿ ಪ್ರತಿ ವರ್ಷವೂ ಇದಕ್ಕಿಂತ ಒಂದು ಲೆವೆಲ್ ಆಗಿ ಚೆನ್ನಾಗಿ ಮಾಡೋ ಥರ ನಮ್ಮ ಹೋಟೆಲ್ ಮಯೂರ ವೇಲಾಪುರಿಲಿ ಇನ್ನು ಹೆಚ್ಚಿನದಾಗಿ ಮಾಡಲಿಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಇದರಿಂದ ಸಾವಿರಾರು ತ್ಯಾಗ, ಬಲಿದಾನದ, ರಕ್ತದಾನದ ಒಂದು ನೆನಪುಗಳನ್ನು ನಾವು ಇವತ್ತು ಅವ್ರನ್ನ ನಾವು ನೆನೆಸ್ಕೋಬೇಕು. ಏಕೆಂದರೆ ಸಾವಿರಾರು ಜನ ಇದಕ್ಕೋಸ್ಕರವಾಗಿ ತ್ಯಾಗ ಮಾಡಿದ್ದಾರೆ. ಅವತ್ತು ಮಹಾತ್ಮ ಗಾಂಧಿಯವರು ಮುಂದಾಳತ್ವದಲ್ಲಿ ಅವತ್ತು ನಿಂತುಕೊಂಡು ಅವತ್ತು ಕೆಲಸ ಮಾಡದೆ ಹೋಗಿದ್ರೆ ಇವತ್ತು ನಾವು ಸ್ವತಂತ್ರರಾಗಿರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನಾವು. ಹಾಗಾಗಿ